ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾನೆ. ಕೆಲವೇ ಕ್ಷಣದಲ್ಲಿ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾಗುತ್ತೆ. ಇನ್ನು 10 ವರ್ಷ ಜೈಲೋ ಅಥವಾ ಜೀವಾವಧಿ ಶಿಕ್ಷೆಯೋ ಎನ್ನುವಂತಹ ಪ್ರಶ್ನೆ ರೇಪ್ ಕೇಸ್ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಢವಢವ ಶುರುವಾಗಿದೆ. ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾಗುತ್ತೆ. 10 ವರ್ಷ ಜೈಲೋ ಅಥವಾ ಜೀವಾವಧಿ ಶಿಕ್ಷೆಯೋ ಎನ್ನುವಂತಹ ಪ್ರಶ್ನೆ ರೇಪ್ ಕೇಸ್ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಢವಢವ ಶುರುವಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಕಡೆ ಎಲ್ಲರ ಚಿತ್ತ ಇರುವಂಥದ್ದು. ಕೋರ್ಟ್ನಿಂದ ಶಿಕ್ಷೆ ಪ್ರಕಟಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಕನಿಷ್ಠ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಸಾಧ್ಯತೆ ಇರುವಂಥದ್ದು. ಪ್ರಜ್ವಲ್ ಭವಿಷ್ಯ ತೀರ್ಮಾನಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಂತ ಕೋರ್ಟ್ ನಿನ್ನೆ ತೀರ್ಪನ್ನ ನೀಡಿತ್ತು. ಇನ್ನು ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಇಂದು ಶಿಕ್ಷೆ ಪ್ರಕಟವಾಗಲಿದೆ. ಜೆಡಿಎಸ್ ಮುಖಂಡನಿಗೆ 10 ವರ್ಷ ಜೈಲು ಶಿಕ್ಷೆಯಾಗುತ್ತಾ ಎನ್ನುವಂತಹ ಕುತೂಹಲ. 4 ಪ್ರಕರಣಗಳಲ್ಲಿ ಒಂದರಲ್ಲಿ ಇದೀಗ ಅಪರಾಧಿ ಎನ್ನುವಂತಹ ತೀರ್ಪು ಹೊರಬಿದ್ದಿದೆ. ಇನ್ನು ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅದೇನೇ ಇರಲಿ, ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. 10 ವರ್ಷ ಜೈಲೋ ಅಥವಾ ಜೀವಾವಧಿ ಶಿಕ್ಷೆಯೋ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು. ಪದೇ ಪದೇ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಸಮಾಜದಲ್ಲಿರುವ ಹೆಸರನ್ನ ಬಳಸಿಕೊಂಡು ಅತ್ಯಾಚಾರ ಮಾಡಲಾಗಿದೆ. ಇದಲ್ಲದೆ ವಿಡಿಯೋ ಸಹ ರೆಕಾರ್ಡ್ ಮಾಡಿದ್ದಾರೆ. 10,000 ಸಂಬಳಕ್ಕಿದ್ದ ಕೆಲಸದಾತಿಯ ಮೇಲೆ ಈತ ರೇಪ್ ಮಾಡಿರುವಂಥದ್ದು. 47 ವರ್ಷದ KR ನಗರ ಮೂಲದ ಮನೆಗೆಲಸದ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ. 10,000 ಸಂಬಳಕ್ಕೆ ಇರ್ತಾರೆ. ಇನ್ನು ವಿಡಿಯೋ ನೋಡಿದ ಬಳಿಕ ಆಕೆ ಆತ್ಮಹತ್ಯೆಯು ಕೂಡ ಯತ್ನಿಸಿರ್ತಾರೆ. ಅತ್ಯಾಚಾರವೆಸಗಿ ಆ ಒಂದು ಕೃತ್ಯವನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿರ್ತಾರೆ. ಇನ್ನು ವಿಡಿಯೋ ನೋಡಿದ ಬಳಿಕ ಆಕೆ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ವಿಡಿಯೋ ಬಹಿರಂಗವಾಗಿದ್ದಾಗ ಮಹಿಳೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯನ್ನ ಮಾಡಿರ್ತಾಳೆ. ಆರೋಪಿಯೇ ಮಹಿಳೆಯ ಒಪ್ಪಿಗೆ ಇಲ್ಲದೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿರ್ತಾನೆ. ಇನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ವಿಡಿಯೋವನ್ನ ಮಾಡ್ಕೊಂಡಿರ್ತಾನೆ. ಇನ್ನು ಸಂತ್ರಸ್ತೆ ವಿರುದ್ಧ ವಿಡಿಯೋವನ್ನ ಅಸ್ತ್ರದ ರೀತಿ ಬಳಕೆಯನ್ನ ಮಾಡಿದ್ದಾನೆ. ಇನ್ನು ಆರೋಪಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಸಂಸದ ಆಗಿದ್ದವನು, ಮಾಜಿ ಸಂಸದ ಈತ. ಕಾನೂನು ರಚನೆಯ ಭಾಗವಾಗಿದ್ದವನು ಇವನು. ಇನ್ನು ಇಂತಹ ವ್ಯಕ್ತಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾನೆ. ಇದೇ ರೀತಿ ಆರೋಪಿ ವಿರುದ್ಧ ಹಲವು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಬೇರೆ ಬೇರೆ ಮಹಿಳೆಯರ ಜೊತೆ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಈತನ ವಿರುದ್ಧ ಸದ್ಯ 4 ಪ್ರಕರಣಗಳ ತನಿಖೆ ನಡೀತಾ ಇರುವಂಥದ್ದು. ಅದರಲ್ಲಿ 1 ಪ್ರಕರಣದ ತೀರ್ಪು ನಿನ್ನೆ ಹೊರಬಿದ್ದಿದೆ. ಈ 1 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳ ಶಿಕ್ಷೆ ಆಗುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. 3 ಅತ್ಯಾಚಾರ ಪ್ರಕರಣ ಹಾಗೂ 1 ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಇದರಲ್ಲಿ 1 ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಅಂದ್ರೆ ಈತ ದೋಷಿ ಅಂತ ತೀರ್ಮಾನಿಸಲಾಗಿದೆ. ಆದರೆ ಶಿಕ್ಷೆಯ ಪ್ರಮಾಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರಲಿದೆ. ಇನ್ನು 2024 ಮೇ 31ರಂದು ವಿದೇಶದಿಂದ ಬಂದ ಪ್ರಜ್ವಲ್ ರನ್ನ ಪೊಲೀಸರು ಬಂಧಿಸಿದ್ರು. 14 ತಿಂಗಳ ಬಳಿಕ ಇದೀಗ 1 ಪ್ರಕರಣದಲ್ಲಿ ಈತನನ್ನ ದೋಷಿ ಅಂತ ಕೋರ್ಟ್ ತೀರ್ಮಾನಿಸಿದೆ. ಇನ್ನು ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಎಷ್ಟು ವರ್ಷ ಶಿಕ್ಷೆಗೆ ಅವಕಾಶ ಇದೆ ಅಂತ ನೋಡ್ತಾ ಹೋಗೋದಾದ್ರೆ BNS 376(2)K ಹಾಗೂ 376(2)N 354 ABC 506 ಮತ್ತು 201 IT Act 66E ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ 376(2)K ಮತ್ತು 376(2)N ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿ ವಿಧಿಸುವ ಅವಕಾಶ ಇದೆ. ಅದೇ ರೀತಿ 354 ABC ಅಡಿಯಲ್ಲಿ 3 ವರ್ಷ ಶಿಕ್ಷೆ ವಿಧಿಸಬಹುದಾಗಿದೆ. ಅಲ್ಲದೆ ಸೆಕ್ಷನ್ 506 ಅಡಿಯಲ್ಲಿ 6 ತಿಂಗಳು, 201 BNS ಅಡಿಯಲ್ಲಿ ಕನಿಷ್ಠ 1 ವರ್ಷದಿಂದ 7 ವರ್ಷ ಶಿಕ್ಷೆ ನೀಡಬಹುದು. ಹಾಗೆಯೇ ಸೆಕ್ಷನ್ 66E ಆಫ್ IT Act 2008 ಅಡಿಯಲ್ಲಿ 3 ವರ್ಷ ಶಿಕ್ಷೆ ವಿಧಿಸುವ ಅವಕಾಶಗಳಿವೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ನೀಡುತ್ತೆ ಅನ್ನೋದು ತೀವ್ರವಾದಂತಹ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ಭವಿಷ್ಯ ನಿರ್ಧಾರವಾಗುತ್ತೆ. ಇನ್ನು ಪದೇ ಪದೇ ಒಂದು ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ. ಸಮಾಜದಲ್ಲಿರುವ ಹೆಸರನ್ನ ಬಳಸಿಕೊಂಡು ಈತ ಅತ್ಯಾಚಾರವನ್ನ ಮಾಡಿರುವಂಥದ್ದು. ಇದಲ್ಲದೆ ವಿಡಿಯೋ ಸಹ ರೆಕಾರ್ಡ್ ಮಾಡಿದ್ದಾನೆ. ಒಂದು ಪ್ರತಿಷ್ಠಿತ ಕುಟುಂಬದಿಂದ ಬಂದಿರುವಂತಹ ಪ್ರಜ್ವಲ್ ರೇವಣ್ಣ ಸಮಾಜದಲ್ಲಿರುವ ತನ್ನ ಹೆಸರನ್ನ ಬಳಸಿಕೊಂಡು ಈ ರೀತಿ ಒಂದು ಕೃತ್ಯವನ್ನ ಎಸಗಿದ್ದಾನೆ. 10,000ಕ್ಕೆ ಸಂಬಳಕ್ಕೆ ಇದ್ದಂತಹ 47 ವರ್ಷದ
KR ನಗರ ಮೂಲದ ಮನೆಗೆಲಸದ ಮಹಿಳೆಯ ಅತ್ಯಾಚಾರ ಪ್ರಕರಣ ಇದು. ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ದೋಷಿ ಅಂತ ತೀರ್ಮಾನಿಸಲಾಗಿದೆ. ಇನ್ನು ಅತ್ಯಾಚಾರದ ಸಮಯದಲ್ಲಿ ವಿಡಿಯೋ ಕೂಡ ಒಂದು ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ವಿಡಿಯೋ ನೋಡಿದ ಬಳಿಕ ಆಕೆಯ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿರ್ತಾರೆ. ವಿಡಿಯೋ ಬಹಿರಂಗವಾಗಿದ್ದಕ್ಕೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯನ್ನ ಮಾಡಿರ್ತಾಳೆ. ಇನ್ನು ಆರೋಪಿಯೇ ಮಹಿಳೆಯ ಒಪ್ಪಿಗೆ ಇಲ್ಲದೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿರ್ತಾನೆ. ಇನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈ ವಿಡಿಯೋವನ್ನ ಮಾಡ್ಕೊಂಡಿರ್ತಾನೆ. ಇನ್ನು ಸಂತ್ರಸ್ತೆ ವಿರುದ್ಧ ಆ ವಿಡಿಯೋವನ್ನ ಅಸ್ತ್ರದ ರೀತಿ ಬಳಕೆ ಮಾಡಿರ್ತಾನೆ. ಇನ್ನು ಆರೋಪಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಆತ ಸಂಸದ ಆಗಿದ್ದವನು, ಇನ್ನು ಕಾನೂನು ರಚನೆಯ ಭಾಗವಾಗಿದ್ದವನು. ಇಂತಹ ವ್ಯಕ್ತಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾನೆ. ಇದೇ ರೀತಿ ಆರೋಪಿ ವಿರುದ್ಧ ಹಲವು ಅತ್ಯಾಚಾರ ಪ್ರಕರಣಗಳು ಕೂಡ ದಾಖಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಈ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದೆ. ಸೊ ಹೀಗಾಗಿ ಎಷ್ಟು ವರ್ಷ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ, ಕನಿಷ್ಠ ಎಷ್ಟು ವರ್ಷ ಆಗುವಂತಹ ಸಾಧ್ಯತೆ ಇದೆ ಅಂತ? ಖಂಡಿತ ಸದ್ಯ ಸರ್ಕಾರಿ ಪರ ವಕೀಲರು ಹಾಗೇನೆ ಪ್ರಜ್ವಲ್ ಪರ ವಕೀಲರು ವಾದವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ಏನು ದೋಷಿ ಅಂತ ನ್ಯಾಯಾಲಯ ತೀರ್ಪು ನೀಡಿತ್ತು. ಸೊ ಹೀಗಾಗಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟ ಮಾಡುವಂತದ್ದು. ಸೊ ಹೀಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯದ ವಿಚಾರ. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರಜ್ವಲ್ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲೆ ನಳಿನಿ ಅವರು ಕೂಡ ವಾದವನ್ನ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಪ್ರಜ್ವಲ್ ಒಬ್ಬ ಚಿಕ್ಕ ವಯಸ್ಸಿನ ರಾಜಕಾರಣಿ, ಅವರ ಕುಟುಂಬದ 3ನೇ ಜನರೇಷನ್. ಅಂದ್ರೆ ಏನು ಅವರ ದೇವೇಗೌಡ ಆಗಿರ್ಬೋದು, ಹಾಗೇನೆ ಕುಮಾರಸ್ವಾಮಿ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಈ ವ್ಯಕ್ತಿ ರಾಜಕೀಯ ಸ್ಪರ್ಧೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋ ವೈರಲ್ ಮಾಡಿದೆ. ಯಾಕಂದ್ರೆ ರಾಜಕಾರಣದಲ್ಲಿ ಅವರ ಭವಿಷ್ಯ ಚೆನ್ನಾಗಿರ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕೃತ್ಯವನ್ನ, ಈ ಆರೋಪವನ್ನ ಅವರ ಮೇಲೆ ಮಾಡಲಾಗಿದೆ ಅನ್ನೋ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಅವರ ವಕೀಲ ನಳಿನಿ ಮಾಯಿಗೌಡ ಅವರು ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇದೇ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲ ಅಶೋಕ್ ನಾಯಕ್ ಅವರು ವಾದವನ್ನ ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿ ಲೆಜಿಸ್ಲೇಟರ್ ಆಗಿದ್ದವ್ರು ಇಂತಹ ದೊಡ್ಡ ಅವರು ಈ ರೀತಿ ಶಿಕ್ಷೆ ಮಾಡಿದಾಗ ಇವರಿಗೆ ದೊಡ್ಡ ಪ್ರಮಾಣದ ದಂಡ ಹಾಗೇನೆ ದೊಡ್ಡ ಮಟ್ಟದ ಶಿಕ್ಷೆಯನ್ನ ಕೊಡ್ಬೇಕು. ಅಂದ್ರೆ ಆರೋಪಿ ಬಡ ವ್ಯಕ್ತಿ ಏನೋ ಅಲ್ಲ, ಸಂತ್ರಸ್ತೆಗೆ ಸಹಾಯ ಆಗುವಂತೆ ಮೊತ್ತದ ದಂಡವನ್ನ ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಸದ್ಯದ ಮಟ್ಟಿಗೆ ವಾದ ಪ್ರತಿವಾದ ಕೂಡ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಈಗಾಗ್ಲೇ ಏನು ಸಾಕ್ಷ್ಯಗಳನ್ನೆಲ್ಲ ನೋಡಿಕೊಂಡು ನಿನ್ನೆ ದೋಷಿ ಅಂತ ನ್ಯಾಯಾಲಯ ಕೂಡ ತಿಳಿಸಿರುವಂತದ್ದು. ಹಾಗಾದ್ರೆ ಇವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಅಂದ್ರೆ ಕನಿಷ್ಠ 10 ವರ್ಷದಿಂದ ಜೀವಾವಧಿ ಶಿಕ್ಷೆ ಕೂಡ ನೀಡಬಹುದು. ಸೊ ಪದೇ ಪದೇ ಒತ್ತಡ ಏರಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಅಂಶವನ್ನ ಕೂಡ ಇಲ್ಲಿ ನಮೂದು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಹಣ, ಅಧಿಕಾರ, ಪವರ್ ಎಲ್ಲ ಈತನಿಗಿದೆ. ಒಂದು ವೇಳೆ ಆತ ಹೊರಗಡೆ ಬಂದ್ರೆ ಸಂತ್ರಸ್ತೆಗೆ ಏನಾದ್ರೂ ತೊಂದರೆ ಮಾಡುವ ಸಾಧ್ಯತೆ ಇದೆ. ಸೊ ಹೀಗಾಗಿ ಆತನಿಗೆ ಗರಿಷ್ಠ ಶಿಕ್ಷೆಯನ್ನ ನೀಡಲೇಬೇಕಂತ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸೊ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಪನ್ನ ನೀಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಸರ್ಕಾರದ ಪರವಾಗಿ ಮತ್ತೋರ್ವ DN ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡುವ ಸಂದರ್ಭದಲ್ಲಿ IPC ಸೆಕ್ಷನ್ 376(2) ಹಾಗೇನೆ KID ಇವರ ಮೇಲೆ ಆರೋಪ ಇದೆ. ಸೊ ಈ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಕೂಡ ನೀಡಬಹುದು. ಅಷ್ಟು ಮಾತ್ರವಲ್ಲದೆ ಇವರ ಮೇಲೆ ಈಗಾಗಲೇ 3 ಪ್ರಕರಣಗಳು ಕೂಡ ಇರುವಂತದ್ದು ಇನ್ನೂ ಕೂಡ ಇದೇ ನ್ಯಾಯಾಲಯದ ಇದೆ. ಸೊ ಹೀಗಾಗಿ ಇವರನ್ನಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರ್ದು, ಹಾಗೇನೆ ಶಿಕ್ಷೆ ಪ್ರಮಾಣ ಏನಿದೆ ಅದನ್ನ ಕಡಿಮೆ ಮಾಡ್ಲೇಬಾರ್ದು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಮಾಜದಲ್ಲಿ ಹೆಸರನ್ನ ಬಳಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ. ಸೊ ಕೆಲಸದ ಆಕೆಗೆ ಕೇವಲ 10,000 ಸಂಬಳ ಮಾತ್ರ ಆಕೆಗೆ ಇದ್ದಂಥದ್ದು. ಸೊ ಹೀಗಾಗಿ ಒಂದು ವೇಳೆ ಇವರಿಗೆ ಅಪಾರ ಪ್ರಮಾಣದ ದಂಡವನ್ನ ಹಾಕಿದ್ರೆ ಸಂತ್ರಸ್ತೆಗೆ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸದ್ಯ ಈತನ ಮೇಲೆ ಬಹಳಷ್ಟು BNS ಕಾಯ್ದೆ 376, 354 ಹಾಗೇನೆ IT ಆಕ್ಟ್ ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಸೊ ಗರಿಷ್ಠ ಜೀವಾವಧಿವರೆಗೂ ಕೂಡ ಶಿಕ್ಷೆ ವಿಧಿಸುವ ವಿವೇಚನೆಯನ್ನ ಕೂಡ ಕೋರ್ಟ್ ಹೊಂದಿರುವಂತದ್ದು. ಅದೇ ರೀತಿ 354A, B, C ಅಡಿಯಲ್ಲಿ 3 ವರ್ಷ ಶಿಕ್ಷೆಯನ್ನ ಕೂಡ ವಿಧಿಸಬಹುದು. ಸೆಕ್ಷನ್ 506 ಅಡಿಯಲ್ಲಿ 6 ತಿಂಗಳು, 201 ಅಂದ್ರೆ BN ಅಡಿಯಲ್ಲಿ ಕನಿಷ್ಠ 1 ವರ್ಷದಿಂದ 7 ವರ್ಷವರೆಗೆ ಶಿಕ್ಷೆ ನೀಡಬಹುದು. ಅಂದ್ರೆ ಒಂದೊಂದು ಸೆಕ್ಷನ್ ಒಂದೊಂದು ರೀತಿಯಾದಂತಹ ವಿಚಾರವನ್ನ ಕೂಡ ತಿಳಿಸುತ್ತೆ. ಸೊ ಹಾಗಾಗಿ ನ್ಯಾಯಾಧೀಶರು ಯಾವ ರೀತಿಯಾದಂತಹ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ವರ್ಷದವರೆಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಸಿಂಚನ.
ಎಸ್ ಭವ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಇದಾದ ಬಳಿಕ ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ? ಸದ್ಯದ ಮಟ್ಟಿಗೆ ಈತ ಕೋರ್ಟ್ ನಲ್ಲಿ ಕಣ್ಣೀರು ಹಾಕ್ತಿರುವಂತಹ ವಿಚಾರವನ್ನ ಕೂಡ ನಾನು ನಿಮ್ಗೆ ತಿಳಿಸ್ಬೇಕು. ಯಾಕಂದ್ರೆ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಲಿಸ್ತಾ ಇರುವ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಎದುರು ಬಹಳಷ್ಟು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಯಾಕಂದ್ರೆ ತನ್ನನ್ನ ಈಗಾಗ್ಲೇ ಶಿಕ್ಷೆಗೆ ಒಳಪಡಿಸ್ತಾರೆ ಅನ್ನೋದು ಕೂಡ ಪ್ರಜ್ವಲ್ ರೇವಣ್ಣಗೆ ಗೊತ್ತಿದೆ. ಸೊ ಹೀಗಾಗಿ ನ್ಯಾಯಾಧೀಶರ ಎದುರು ಪರಿಪರಿಯಾಗಿ ಕಣ್ಣೀರನ್ನ ಹಾಕ್ತಾರೆ. ಸೊ ಅವರ ವಕೀಲರು ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಮನವಿಯನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಯಾವ ರೀತಿಯಾಗಿ ಮತ್ತೆ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅನ್ನೋ ವಿಚಾರವನ್ನ ಕೂಡ ಹೇಳ್ಬಹುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹಾಗೇನೆ ಹೈಕೋರ್ಟ್ ನೀವು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿ ಅಂತ ಹೇಳಿರೋ ಕಾರಣಕ್ಕಾಗಿ ಇವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬಹಳಷ್ಟು ಕುತೂಹಲ ಇರುವಂತದ್ದು ನ್ಯಾಯಾಲಯ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡ್ಬಹುದು ಅಂತ. ಯಾಕಂದ್ರೆ ಈಗಾಗಲೇ ಒಂದು ವೇಳೆ 10 ವರ್ಷಕ್ಕಿಂತ ಮೇಲೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿದ್ರೆ ಸೊ ಅದನ್ನ ಕಡಿಮೆ ಮಾಡಿ ಅಂತ ಜನಪ್ರತಿನಿಧಿ ನ್ಯಾಯಾಲಯಗಳಲ್ಲಿ ಅಥವಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿ ಮಾಡುವ ಸಾಧ್ಯತೆ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲೇ ಇವರು ವಾದ ಪ್ರತಿವಾದವನ್ನ ಮಾಡ್ಬೇಕಾಗುತ್ತೆ. ಸೊ ಈಗ ವಾದ ಪ್ರತಿವಾದ ಈಗಾಗಲೇ ನಡೀತಾ ಇರುವಂತದ್ದು. ನ್ಯಾಯಾಧೀಶರು ಕೂಡ ಇದನ್ನ ಆಲಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಅಂದ್ರೆ ಅವ್ರಿಗೆ ಗರಿಷ್ಠ ಶಿಕ್ಷೆ ನೀಡಬೇಕಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೊ ನ್ಯಾಯಾಧೀಶರು ಯಾವ ರೀತಿಯಾಗಿ ವಿಚಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸಿಂಚನ. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಾದ ಹಾಗೂ ಪ್ರತಿವಾದ ನಡೀತಾ ಇರುವಂತದ್ದು. ಇನ್ನು ಸರ್ಕಾರದ ಪರವಾಗಿ BN ಜಗದೀಶ್ ವಾದವನ್ನ ಮಂಡಿಸಿದ್ದಾರೆ. ಸೆಕ್ಷನ್ 376(2)N ಮತ್ತು K ಅಡಿ ಆರೋಪ ಇದೆ. ಈ ಕೇಸಲ್ಲಿ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಬಹುದು. ಆದರೆ ಇಲ್ಲಿ ಪದೇ ಪದೇ ಅತ್ಯಾಚಾರವಾಗಿದೆ. ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರದ ಅಪರಾಧ ಸಾಬೀತಾಗಿರುವಂಥದ್ದು. ತನಗೆ ಹಣ ಇದೆ, ಅಧಿಕಾರ ಇದೆ, ಪವರ್ ಇದೆ, ಎಲ್ಲವೂ ಇದೆ ಎನ್ನುವಂತಹ ಒಂದು ಗರ್ವದಲ್ಲಿ ದರ್ಪವನ್ನ ತೋರಿರುವಂಥದ್ದು. ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರದ ಅಪರಾಧ ಸಾಬೀತಾಗಿದೆ. ಇನ್ನು ವಿಡಿಯೋ ನೋಡಿದ ಬಳಿಕ ಆಕೆ ಅಂದ್ರೆ ಸಂತ್ರಸ್ತೆ ಆತ್ಮಹತ್ಯೆಗೂ ಕೂಡ ನಿರ್ಧರಿಸಿರ್ತಾಳೆ. ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗಾಗಿದೆ. ಆರೋಪಿಯೇ ಮಹಿಳೆಯ ಒಪ್ಪಿಗೆ ಇಲ್ಲದೆ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿದ್ದಾನೆ. ಬ್ಲಾಕ್ ಮೇಲ್ ಮಾಡೋದಕ್ಕೆ ವಿಡಿಯೋ ಮಾಡಿಕೊಂಡಿದ್ದಾನೆ. ಇನ್ನು ಸಂತ್ರಸ್ತೆ ವಿರುದ್ಧ ವಿಡಿಯೋವನ್ನ ಅಸ್ತ್ರದ ರೀತಿ ಬಳಕೆ ಮಾಡಿದ್ದಾನೆ. ಅತ್ಯಾಚಾರ ಆರೋಪಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಸಂಸದ ಆಗಿದ್ದವನು. ಯಾಕಂದ್ರೆ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಂಥವನು, ನೂರಾರು ಜನರಿಗೆ, ನೂರಾರು ಯುವಕರಿಗೆ ಈತ ಒಂದು ರೋಲ್ ಮಾಡೆಲ್ ಆಗಿದ್ದವನು. ಆದ್ರೆ ಈತನೇ ಈ ರೀತಿಯಾದಂತಹ ಒಂದು ಕೆಟ್ಟ ಕೆಲಸವನ್ನ ಮಾಡಿರುವಂಥದ್ದು. ಸಂಸದ ಆಗಿದ್ದವನು, ಕಾನೂನು ರಚನೆಯ ಭಾಗವಾಗಿದ್ದವನು ಈತ. ಇನ್ನು ಇಂತಹ ವ್ಯಕ್ತಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾನೆ. ಇದೇ ರೀತಿ ಆರೋಪಿ ವಿರುದ್ಧ ಹಲವು ರೇಪ್ ಕೇಸ್ಗಳು ದಾಖಲಾಗಿವೆ. ಬೇರೆ ಬೇರೆ ಮಹಿಳೆಯರ ಜೊತೆ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡಿರುವಂಥದ್ದು. ಇನ್ನು ಮಾಧ್ಯಮಗಳಲ್ಲಿ ಸುಳ್ಳು ಹೇಳಿಕೆ ಕೊಡಿಸುವಂತಹ ಕೆಲಸ ಕೂಡ ಮಾಡಿದ್ದಾನೆ, ಅಂದ್ರೆ ಸಾಕ್ಷ್ಯ ನಾಶದ ಕೆಲಸ. ಇನ್ನು ತನಿಖೆಗೆ ಸಹಕರಿಸದೆ ವಿದೇಶಕ್ಕೆ ಎಸ್ಕೇಪ್ ಕೂಡ ಆಗಿರ್ತಾನೆ. ಸಾಕ್ಷಿಗಳನ್ನ ತಿರುಚುವ ಕೆಲಸ ಮಾಡಿದ್ರು. ಇಂತಹ ಕೃತ್ಯ ಎಸಗಿದವರಿಗೆ ಗರಿಷ್ಠ ಶಿಕ್ಷೆ ಕೊಡಬೇಕು. ಯಾಕೆ ಕನಿಷ್ಠ ಶಿಕ್ಷೆ, ಗರಿಷ್ಠ ಶಿಕ್ಷೆಯನ್ನೇ ನೀಡಬೇಕು ಅಂತ ಹೇಳಿ ಅಂತ ಜಡ್ಜ್ ಅವರು ಒಂದು ಪ್ರಶ್ನೆಯನ್ನ ನೀಡಿರ್ತಾರೆ. ಕನಿಷ್ಠ 10 ವರ್ಷದಿಂದ ಜೀವಾವಧಿ ಶಿಕ್ಷೆಯನ್ನ ನೀಡಬಹುದು. ಪದೇ ಪದೇ ಒತ್ತಡ ಹೇರಿ ಅತ್ಯಾಚಾರವನ್ನ ಮಾಡಲಾಗಿದೆ. ಇದರಲ್ಲಿ ಹಣ, ಅಧಿಕಾರ, ಪವರ್ ಎಲ್ಲವೂ ಕೂಡ ಇರುವಂಥದ್ದು. ಆ ವಿಡಿಯೋದಲ್ಲಿ ಎಲ್ಲವೂ ಕಾಣಿಸುತ್ತೆ. IT ಆಕ್ಟ್ ಅಡಿಯಲ್ಲಿ ಕೂಡ ಕೇಸ್ ಹಾಕಲಾಗಿದೆ. ಇನ್ನು ಸಂತ್ರಸ್ತ ಮಹಿಳೆಗೆ ಆರೋಪಿಯ ವಯಸ್ಸಿನ ಮಗ ಇದ್ದಾನೆ. ಮಹಿಳೆಗೆ ದೈಹಿಕ ಹಿಂಸೆ ಮಾತ್ರವಲ್ಲ, ಮಾನಸಿಕ ಹಿಂಸೆ ಕೂಡ ಆಗಿರುವಂಥದ್ದು. ಇನ್ನು ವಿಡಿಯೋ ವೈರಲ್ ಆದಾಗ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿರ್ತಾಳೆ. ನೀವು ಗಮನಿಸ್ತಾ ಇರ್ಬೋದು, ಸಂತ್ರಸ್ತ ಮಹಿಳೆಗೆ ಆರೋಪಿಯ ವಯಸ್ಸಿನ ಮಗ ಇರ್ತಾನೆ ಅಂದ್ರೆ ಈತನ ತಾಯಿಯ ಸ್ಥಾನ ಆಕೆಗೆ ಇರುವಂಥದ್ದು. ಆದ್ರೆ ಈತ ಮಾಡಿರುವಂತಹ ಕೆಲಸ ಮಾತ್ರ ಇಂಥದ್ದು. KR ನಗರ ಮೂಲದ 47 ವರ್ಷದ ಮನೆಗೆಲಸದ ಮಹಿಳೆಯ ಮೇಲೆ ಈತ ನಿರಂತರವಾಗಿ ಅತ್ಯಾಚಾರವನ್ನ ಮಾಡ್ತಿರ್ತಾನೆ. ಅದು ಕೂಡ ಕೇವಲ 10,000 ರೂಪಾಯಿಗೆ ಇವರು ಸಂಬಳಕ್ಕೆ ಕೆಲಸಕ್ಕೆ ಇದ್ರು ಈ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ. ಜೊತೆಗೆ ಯಾವುದೋ ಒಂದು ಬಡತನದಿಂದಾಗಿಯೋ ಅಥವಾ ಜೀವನವನ್ನ ನಡೆಸೋದಕ್ಕೆ ಈ ರೀತಿ
ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಆದರೆ ಇಂಥವರು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು ತಮ್ಮ ಅಧಿಕಾರ, ಹಣ ಹಾಗೂ ಪವರ್ ಏನಿದೆ ಇದೆಲ್ಲವನ್ನ ದುರುಪಯೋಗಗೊಳಿಸಿಕೊಂಡು ಈ ರೀತಿಯಾದಂತಹ ಒಂದು ಕೆಟ್ಟ ಕೆಲಸವನ್ನ ಮಾಡಿರುವಂಥದ್ದು. ಇನ್ನು ಮಧ್ಯಾಹ್ನ 2:45ಕ್ಕೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷಗಳ ಶಿಕ್ಷೆಯಾಗುತ್ತೆ ಅನ್ನುವಂಥದ್ದು. ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಕೋರ್ಟ್ನಿಂದ ಶಿಕ್ಷೆ ಪ್ರಕಟಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಹೀಗಾಗಿ ಕೋರ್ಟ್ ಕಡೆ ಎಲ್ಲರ ಚಿತ್ತ ಇರುವಂಥದ್ದು. ಇನ್ನು ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಇನ್ನು ರೇಪ್ ಕೇಸ್ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಢವಢವ ಶುರುವಾಗಿದೆ. ಎರಡು ಅಂದ್ರೆ ಸರ್ಕಾರದ ಪರ ವಕೀಲರು ಹಾಗೂ ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದ ಹಾಗೂ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಮಧ್ಯಾಹ್ನ 2:45 ಕೋರ್ಟ್ನಿಂದ ತೀರ್ಪು ಪ್ರಕಟವಾಗುತ್ತೆ. ಇನ್ನು ಕೋರ್ಟ್ ಹಾಲ್ನಲ್ಲಿ ಅಪರಾಧಿ ಕಣ್ಣೀರಿಡ್ತಿದ್ದಾರೆ. ಬಂಧನವಾದ ದಿನದಿಂದಲೂ ಜೈಲಿನಲ್ಲೇ ವಾಸವನ್ನ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಇನ್ನು ಮಧ್ಯಾಹ್ನ 2:45ಕ್ಕೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. 2:45ಕ್ಕೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸುವುದನ್ನ ಮುಂದೂಡಿದೆ ಕೋರ್ಟ್. ಕೋರ್ಟ್ ಹಾಲ್ನಲ್ಲಿ ಅಪರಾಧಿ ಪ್ರಜ್ವಲ್ ಕಣ್ಣೀರಿಟ್ಟಿದ್ದಾರೆ. ಈಗ ಕಣ್ಣೀರಿಟ್ಟು ಏನ್ ಪ್ರಯೋಜನ? ಆಗ ಮಹಿಳೆಯ ನೋವು ಇವನಿಗೆ ಕಾಣಿಸಿರ್ಲಿಲ್ವಾ ಅಂತ ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. 2:45ಕ್ಕೆ ಆದೇಶವನ್ನ ಹೊರಡಿಸೋದಾಗಿ ಕೋರ್ಟ್ ತೀರ್ಮಾನಿಸಿದೆ. ಕೋರ್ಟ್ ಹಾಲ್ನಲ್ಲಿ ಇದೀಗ ಅಪರಾಧಿ ಪ್ರಜ್ವಲ್ ಕಣ್ಣೀರಿಟ್ಟಿದ್ದಾರೆ. ಬಂಧನವಾದ ದಿನದಿಂದಲೂ ಕೂಡ ಜೈಲಿನಲ್ಲೇ ಇರುವಂಥದ್ದು. 14 ತಿಂಗಳ ಕಾಲ ಸೆರೆವಾಸದಲ್ಲಿ ಇರುವಂಥದ್ದು. ಮೇ 31ನೇ ತಾರೀಕು 2024 ವಿದೇಶದಿಂದ ಬಂದ ಪ್ರಜ್ವಲ್ರನ್ನ ಪೊಲೀಸರು ಬಂಧಿಸಿದ್ರು. ಇದೀಗ 14 ತಿಂಗಳ ಬಳಿಕ ಅಂದ್ರೆ ಇಷ್ಟು ತಿಂಗಳ ಕಾಲ ಕೂಡ ಇವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇನ್ನೇನು ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ನಿನ್ನೆ ಈತನ ವಿರುದ್ಧ 4 ಪ್ರಕರಣಗಳು ದಾಖಲಾಗಿರುವಂಥದ್ದು. 3 ಅತ್ಯಾಚಾರ ಪ್ರಕರಣ ಹಾಗೂ 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಈ ಕುರಿತಾಗಿ 1 ಅತ್ಯಾಚಾರ ಪ್ರಕರಣ ಅಂದ್ರೆ ಇವರ ಮನೆ ಕೆಲಸದ ಮೇಲೆ ಏನು ಈತ ನಿರಂತರವಾಗಿ ದೌರ್ಜನ್ಯವನ್ನ ಎಸಗಿದ್ದ ಈ ಪ್ರಕರಣದ ಕುರಿತಾಗಿ ಈತನನ್ನ ದೋಷಿ ಅಂತ ಕೋರ್ಟ್ ತೀರ್ಮಾನಿಸಿತ್ತು. ಆದ್ರೆ ಇಂದು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದೆ ಕೋರ್ಟ್. ಮಧ್ಯಾಹ್ನ 2:45 ಪ್ರಜ್ವಲ್ ರೇವಣ್ಣನಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯಾಗುತ್ತೆ ಅನ್ನೋದನ್ನು ಕೋರ್ಟ್ ತೀರ್ಮಾನಿಸಲಿದೆ. ಪ್ರಜ್ವಲ್ ರೇವಣ್ಣಗೆ 10 ವರ್ಷ ಜೈಲೋ ಅಥವಾ ಜೀವಾವಧಿ ಶಿಕ್ಷೆಯೋ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇನ್ನು ರೇಪ್ ಕೇಸ್ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಢವಢವ ಶುರುವಾಗಿದೆ. ಇನ್ನು ಎಲ್ಲರ ಚಿತ್ತ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ ಕಡೆ ಇರುವಂಥದ್ದು. ಕೋರ್ಟ್ನಿಂದ ಶಿಕ್ಷೆ ಇಂದು ಮಧ್ಯಾಹ್ನ 2:45ಕ್ಕೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಬಂಧನವಾದ ದಿನದಿಂದಲೂ ಕೂಡ ಜೈಲಿನಲ್ಲಿಯೇ ವಾಸವನ್ನ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. 14 ತಿಂಗಳ ಕಾಲ ಸೆರೆವಾಸದಲ್ಲೇ ಇರುವಂಥದ್ದು. 2024 ಮೇ 31ನೇ ತಾರೀಕು ಈತನನ್ನ ಬಂಧಿಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಪ್ರಜ್ವಲ್ ರೇವಣ್ಣ ಇರುವಂಥದ್ದು. ನಿನ್ನೆ ಈತನ ವಿರುದ್ಧ ಇದ್ದಂತಹ 4 ಪ್ರಕರಣಗಳಲ್ಲಿ 1 ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ಈತನನ್ನ ದೋಷಿ ಅಂತ ತೀರ್ಮಾನಿಸಿತ್ತು ಕೋರ್ಟ್. ಇನ್ನು ಇಂದು ಮಧ್ಯಾಹ್ನ 2:45ಕ್ಕೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದೆ ಕೋರ್ಟ್. ಇನ್ನು ಪದೇ ಒಂದು ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಎಸಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ವಿಧಿಸಲಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನೇನು ಮಧ್ಯಾಹ್ನ 2:45ಕ್ಕೆ ಕೋರ್ಟ್ ತನ್ನ ಶಿಕ್ಷೆಯ ಪ್ರಮಾಣದ ಪ್ರಕಟವನ್ನ ಮುಂದೂಡಿದೆ. 2:45 ಸುಮಾರಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಈಗಾಗಲೇ ವಾದ ಪ್ರತಿವಾದವನ್ನ ನ್ಯಾಯಾಲಯ ಆಲಿಸಿರುವಂತದ್ದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ದು, ಅದೇ ರೀತಿ ಸರ್ಕಾರ ಪರ ವಕೀಲರು ಕೂಡ ವಾದವನ್ನ ಮಾಡಿರುವಂತದ್ದು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಯಾವುದೇ ಕಾರಣಕ್ಕೂ ಅವರಿಗೆ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನ ಅವರು ಇನ್ನೂ ಕೂಡ ಯುವ ರಾಜಕಾರಣಿ, ಇನ್ನೂ ಕೂಡ ರಾಜಕಾರಣದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡ್ಬೇಕಿದೆ, ಈ ರೀತಿಯಲ್ಲಿ ಒಂದು ವಾದವನ್ನ ಮಾಡಿದ್ರು. ಆದ್ರೆ ನ್ಯಾಯಾಲಯ ವಾದ ಪ್ರತಿವಾದ ಆಲಿಸಿ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಮುಂದೂಡಿಕೆ ಮಾಡಿರುವಂತದ್ದು. ಯಾಕಂದ್ರೆ ಇದು ಬಹಳಷ್ಟು ಹೈ ವೋಲ್ಟೇಜ್ ಕೇಸು. ತಕ್ಷಣ ನಿನ್ನೆ ಕೂಡ ಹಾಗೇನೆ ದೋಷಿ ಅಂತ ತೀರ್ಪು ಕೊಡೋ ಮೊದಲು ನ್ಯಾಯಾಧೀಶರು ತಮ್ಮ ಕೊಠಡಿಗೆ ಹೋಗಿ ತದನಂತರ ಚರ್ಚೆಯನ್ನು ನಡೆಸಿ, ಅಂದ್ರೆ ಕಾನೂನಿನಲ್ಲಿ ಏನೆಲ್ಲ ಹೇಳುತ್ತೆ ಅದನ್ನೆಲ್ಲ ನೋಡಿಕೊಂಡು ತೀರ್ಪು ನೀಡಿರುವಂತದ್ದು. ಸೊ ಹಾಗೇನೆ ಈಗ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳಾದಂತಹ ಗಜಾನನ ಭಟ್ ಅವರು 2:45ಕ್ಕೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡುವುದಾಗಿ
ಗಮನಿಸಬೇಕಾದ ವಿಚಾರ ಏನಂದ್ರೆ, ಪ್ರಜ್ವಲ್ ರೇವಣ್ಣ ನಿನ್ನೆ ಕೂಡ ನ್ಯಾಯಾಧೀಶರ ಎದುರು ಪರಿಪರಿಯಾಗಿ ಕಣ್ಣೀರನ್ನ ಹಾಕಿರುವಂತದ್ದು. ಸೊ ಇವತ್ತು ಕೂಡ ಕೋರ್ಟ್ ಹಾಲ್ ನಲ್ಲಿ ವಾದ ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ ಕಟಕಟೆಯಲ್ಲಿ ನಿಂತು ಕೋರ್ಟ್ ಹಾಲ್ ನಲ್ಲಿ ಪ್ರಜ್ವಲ್ ಕಣ್ಣೀರನ್ನ ಹಾಕಿರುವಂತದ್ದು. ಅಂದ್ರೆ ಈಗಾಗಲೇ ಪ್ರಜ್ವಲ್ಗೆ ಮನವರಿಕೆ ಆಗಿದೆ, ತನಗೆ ಒಂದು ವೇಳೆ ಶಿಕ್ಷೆ ಆದ್ರೆ ಗರಿಷ್ಠ 10 ವರ್ಷ ಮೇಲೆ ಶಿಕ್ಷೆ ಆಗುತ್ತೆ ಅಥವಾ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಒಂದು ವೇಳೆ ಆ ರೀತಿಯಾಗಿ ಶಿಕ್ಷೆ ಆದ್ರೆ ರಾಜಕೀಯ ಭವಿಷ್ಯ, ಅದು ಬಿಡಿ ರಾಜಕೀಯ ಬಿಟ್ಟ ಆತನ ಭವಿಷ್ಯನೇ ಜೈಲಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಅಟ್ಲೀಸ್ಟ್ ನ್ಯಾಯಾಧೀಶರು ಕಣ್ಣೀರನ್ನ ನೋಡಿ ಅದು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ 2:45ಕ್ಕೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ಇವತ್ತು ಪ್ರಜ್ವಲ್ ಪರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ಕೂಡ ನ್ಯಾಯಾಧೀಶರ ಎದುರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಏನು ಆರೋಪಿ ಇದ್ದಾನೆ, ಆತ ಇಂದು ಕೂಡ ಚಿಕ್ಕ ವಯಸ್ಸಿನ ರಾಜಕಾರಣಿ. ಸೊ ಹೀಗಾಗಿ ಈತ ಕುಟುಂಬದ 3ನೇ ಜನರೇಷನ್ ಆಗಿದ್ದಾನೆ. ಆತನ ಕುಟುಂಬದ ಮರ್ಯಾದೆ ಪ್ರಶ್ನೆ ಕೂಡ ಹೌದು. ಯಾಕಂದ್ರೆ ಇಲ್ಲಿ ಬಹಳಷ್ಟು ರಾಜಕೀಯದಲ್ಲಿ ಇಟ್ಟುಕೊಂಡು ಜನರ ಸೇವೆಯನ್ನ ಮಾಡಿದಂತ ಹಿರಿಯ ರಾಜಕಾರಣಿಗಳು ಕೂಡ ಇದ್ದಾರೆ. ಸೊ ಹೀಗಾಗಿ ಈತ 3ನೇ ಜನರೇಷನ್, ಅದು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ರಾಜಕೀಯಕ್ಕೆ ಬಂದು ಜನಸೇವೆಯನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಈತನಿಗೆ ಶಿಕ್ಷೆ ನೀಡಬಾರ್ದು, ಎಲ್ಲೋ ಒಂದು ಕಡೆ ರಾಜಕೀಯದಿಂದ ಈತನನ್ನ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಸುಳ್ಳು ಕೇಸನ್ನ ಹಾಕಲಾಗಿದೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಪ್ರತಿವಾದವನ್ನ ಕೂಡ ಸರ್ಕಾರದ ಪರ ವಕೀಲರು ಮಾಡಿರುವಂತದ್ದು. ಯಾಕಂದ್ರೆ ಅವರು ಸಂತ್ರಸ್ತೆಯ ಪರ ವಕಾಲತ್ತನ್ನು ವಹಿಸುವ ಸಂದರ್ಭದಲ್ಲಿ ಸಂತ್ರಸ್ತೆಗೆ ಯಾವ ರೀತಿ ಇವರು ಅನ್ಯಾಯ ಮಾಡಿದ್ದಾರೆ, ಯಾವ ರೀತಿ ಬೆದರಿಕೆ ಮಾಡಿದ್ದಾರೆ, ಅವರನ್ನ ಯಾವ ರೀತಿ ಕೂಡಿ ಹಾಕಿದ್ದಾರೆ, ಎಲ್ಲ ಅಂಶವನ್ನ ಕೂಡ ನ್ಯಾಯಾಧೀಶರ ಎದುರು ಪಿನ್ ಟು ಪಿನ್ ಮಾಹಿತಿಯನ್ನ ಇಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಪ್ರಜ್ವಲ್ ರೇವಣ್ಣ ಅವರು ಬಳಸಿದಂತಹ ಮೊಬೈಲ್ ಏನಿದೆ, ಆ ಮೊಬೈಲ್ ಅಲ್ಲಿ ಸೆರೆ ಹಿಡಿದಂತಹ ದೃಶ್ಯಗಳೇನಿದೆ, ಹಾಗೇನೆ ಗೂಗಲ್ ಮ್ಯಾಪಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನ್ಯಾಯಾಧೀಶರ ಎದುರು ಕೊಟ್ಟಿರುವಂತದ್ದು. ಸೊ ಇದನ್ನೆಲ್ಲ ಮನಗಂಡಂತಹ ನ್ಯಾಯಾಲಯ ಯಾವ ರೀತಿಯಾದಂತಹ ಶಿಕ್ಷೆಯ ಪ್ರಮಾಣವನ್ನ ಇವತ್ತು ಪ್ರಕಟ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸದ್ಯ ಪ್ರಜ್ವಲ್ ರೇವಣ್ಣ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿದ್ದಾರೆ ಅನ್ನೋ ಅಂಶವನ್ನ ಕೂಡ ನ್ಯಾಯಾಧೀಶರ ಎದುರೊಂದು ಪ್ರಸ್ತಾಪ ಮಾಡಿದ್ದಾರೆ. ಒಂದು ವೇಳೆ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಕೊಂಚ ಅಂದ್ರೆ ಆರೋಗ್ಯಕ್ಕೆ ಬೇಕಾದಂತಹ ವೈದ್ಯಕೀಯ ಸೂಕ್ತ ವ್ಯವಸ್ಥೆನ ಪಡೆದುಕೊಳ್ಳಿ ಅಂತ ಹೇಳ್ಬೋದಾದ್ರೆ, ಎಲ್ಲೋ ಒಂದು ಕಡೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಅವರ ಮೇಲೆ IPC ಸೆಕ್ಷನ್ ಆಗಿರ್ಬೋದು, IT ಆಕ್ಟ್ ಆಗಿರ್ಬೋದು, ಎಲ್ಲ ಪ್ರಕರಣವನ್ನ ಕೂಡ ದಾಖಲು ಮಾಡಿರುವಂತದ್ದು. ಚಿಂತನ. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ಎಷ್ಟು ವರ್ಷ ಶಿಕ್ಷೆಗೆ ಅವಕಾಶ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಇನ್ನು BNS 376(2)K ಹಾಗೂ 376(2)N, 354(a)(b)(c), 506 ಮತ್ತು 201 IT ಆಕ್ಟ್ 66E ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ 376(2)K ಮತ್ತು 376(2)N ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿ ವಿಧಿಸುವ ಅವಕಾಶ ಇದೆ. ಅದೇ ರೀತಿ 354(a)(b)(c) ಅಡಿಯಲ್ಲಿ 3 ವರ್ಷ ಶಿಕ್ಷೆ ವಿಧಿಸಬಹುದಾಗಿದೆ. ಅಲ್ಲದೆ ಸೆಕ್ಷನ್ 506 ಅಡಿಯಲ್ಲಿ 6 ತಿಂಗಳು, 201 BNS ಅಡಿಯಲ್ಲಿ ಕನಿಷ್ಠ 1 ವರ್ಷದಿಂದ 7 ವರ್ಷಗಳ ತನಕ ಶಿಕ್ಷೆಯನ್ನ ನೀಡಬಹುದು. ಹಾಗೆಯೇ ಸೆಕ್ಷನ್ 66E ಆಫ್ IT ಆಕ್ಟ್ 2008 ಅಡಿಯಲ್ಲಿ 3 ವರ್ಷ ಶಿಕ್ಷೆ ವಿಧಿಸುವ ಅವಕಾಶಗಳಿವೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ನೀಡುತ್ತೆ ಅನ್ನೋದು ತೀವ್ರ ಕುತೂಹಲವನ್ನು ಮೂಡಿಸಿದೆ.